ಆತ್ಮೀಯ ಸ್ನೇಹಿತರೆ, ಸದಾ ಪ್ರಸನ್ನರಾಗಿರೋದು ಹೇಗೆ? ನನ್ನ ಸಿಕ್ಕಿಲ್ಲದೆ ಮಕ್ಕಳು ಅಂದರೆ ತಂದೆನೇ ನಮ್ಮನ್ನೆಲ್ಲ ಹುಡ್ಕೊಂಡು ಬಂದರು ಅಂತ ಎಲ್ಲ ಹೇಳ್ತಾ ಇದ್ರು. ಅದು ಮುಂದುವರೆದ ಭಾಗ ಇದು ಅವ್ಯಕ್ತಮೂರ್ತಿ. ಅಂದರೆ ಪ್ರತಿಯೊಂದು ರಾಜ್ಯದವರ ಜೊತೆನೂ ತಂದೆ, ಭಾರತ ದೇಶದಲ್ಲಿರೋ ಪ್ರತಿಯೊಂದು ರಾಜ್ಯದವರ ಜೊತೆ ಗುಂಪಿನ ಜೊತೆ ತಂದೆ ಮಾತಾಡ್ತಿದ್ದಾರೆ. ಹಾಗೆ ಮಾತೆಯರ ಜೊತೆ, ಪ್ರವೃತ್ತಿಯಲ್ಲಿರೋರ ಜೊತೆ, ಕುಮಾರಿಯರ ಜೊತೆ ಹೇಳ್ತಾ ಇದ್ದಾರೆ ತಂದೆ. ಒಬ್ಬೊಬ್ಬರಿಗೂ ಒಂದೊಂದು ಸಂದೇಶವನ್ನು. ಅದೇನು ನೋಡೋಣ ಬನ್ನಿ. ಪಂಜಾಬಿನ ಗುಂಪಿನ ಜೊತೆ ಹೇಳ್ತಿದ್ದಾರೆ ತಂದೆ. ಸದಾ ತಮ್ಮನ್ನ ಸಂಗಮ ಯುಗದ ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ ಎಂದು ತಿಳಿಯುತ್ತೀರಾ? ಹಳೆಯ ಜಗತ್ತಿನ ಯಾವುದೇ ಚಿಂತೆ ಇಲ್ಲ ಸದಾ ಮನದಲ್ಲಿ. ಬ್ರಹ್ಮ ಬಾಬಾ ಸಮಾನ. ಯಾವ ಗೀತೆಯನ್ನು ಹಾಡ್ತೀರಿ? ಪಾರಬ್ರಹ್ಮದಲ್ಲಿರುವವರ ಚಿಂತೆ ಇತ್ತು, ಅದನ್ನು ಪಡೆದೆವು. ಈಗ ಯಾವ ಚಿಂತೆ? ಆದ್ದರಿಂದ ನಿಶ್ಚಿಂತ ಚಕ್ರವರ್ತಿಯಾಗಿದ್ದೀರಿ, ಗುಲಾಮರಲ್ಲ. ಇಂತಹ ಬಾದಶಾಹಿಯಂತೆ ಬೇರೆ ಯಾವುದೂ ಇಲ್ಲ, ಏಕೆಂದರೆ ಈ ಬಾದಶಾಹಿ ಡೈರೆಕ್ಟ್ ತಂದೆ ಕೊಟ್ಟಿದ್ದಾರೆ. ಮತ್ತುಳಿದ ಯಾವುದೇ ಬಾದಶಾಹಿ ಧನವನ್ನ ದಾನ ಮಾಡುವುದರಿಂದ ಸಿಗುತ್ತದೆ, ಅಥವಾ ಇತ್ತೀಚೆಗೆ ಮತದಾನದಿಂದ ಸಿಗ್ತದೆ. ತಮಗೆ ಸ್ವಯಂ ತಂದೆಯು ರಾಜತಿಲಕವನ್ನು ಕೊಟ್ಟಿದ್ದಾರೆ. ಈ ರಾಜತಿಲಕದ ಮುಂದೆ ಸತ್ಯಯುಗದ ರಾಜತಿಲಕವು ದೊಡ್ಡ ಮಾತೇನಲ್ಲ. ಹಾಗಾದರೆ ಈ ರಾಜತಿಲಕವು ಪಕ್ಕ ಹತ್ತಿದೆಯೋ ಅಥವಾ ಅಳಿಸಿ ಹೋಗುತ್ತದೆಯೋ? ಈಗೀಗ ರಾಜ ಮತ್ತು ಈಗೀಗ ಗುಲಾಮ, ಈ ರೀತಿ ಆಟವನ್ನು ಆಡುವುದಿಲ್ಲವಷ್ಟೇ. ನಿಶ್ಚಿಂತ ಚಕ್ರವರ್ತಿ ಆಗಿರುವುದು ಎಷ್ಟು ಒಳ್ಳೆಯ ಸ್ಥಿತಿಯಾಗಿದೆ. ಎಲ್ಲವನ್ನ ತಂದೆಗೆ ಅರ್ಪಿಸಿದಾಗ ಯಾರಿಗೆ ಚಿಂತೆ ಇರುವುದು? ತಂದೆಗೋ ಅಥವಾ ತಮಗೋ? ತಂದೆಯು ತಿಳಿದಿದ್ದಾರೆ. ತಮ್ಮ ಜೀವನದ ಜವಾಬ್ದಾರಿಯನ್ನು ತಂದೆಗೆ ಒಪ್ಪಿಸಿದಾಗ ತಂದೆ ತಿಳಿದಿದ್ದಾರೆ. ಅಲ್ಪ ಸ್ವಲ್ಪ ತಮ್ಮ ಅಧಿಕಾರವನ್ನ ಮನ್ಮತದಂತೆ ಮುಚ್ಚಿಟ್ಟುಕೊಂಡು ಶ್ರೀಮತದಂತೆ ಇದ್ದಾಗ ತಂದೆಗೆ ಒಪ್ಪಿಸಿದಂತೆ. ಅಂದ್ರೆ ನಾವು ಶ್ರೀಮತದಂತೆ ನಡ್ಕೊಂಡ್ವಿ ಅಂದ್ರೆ ತಂದೆಗೆ ಒಪ್ಪಿಸ್ಬಿಟ್ಟಂತೇನೆ. ಮನಪೂರ್ವಕವಾಗಿ ತಂದೆಗೆ ಎಲ್ಲವನ್ನು ಒಪ್ಪಿಸುವುದರ ಲಕ್ಷಣವಾಗಿದೆ ಡಬಲ್ ಲೈಟ್ ಆಗಿರುವುದು. ಡಬಲ್ ಲೈಟ್ ಅಂದ್ರೆ ಜ್ಞಾನದ ಪ್ರಕಾಶ, ಜ್ಞಾನದ ಹೊಳಪು, ಮತ್ತೆ ಕರ್ಮದಿಂದ ಮುಕ್ತರಾಗಿರುವಂತಹ ಹಗುರತೆ. ಎರಡು ಲೈಟ್ಗಳು, ಹಗುರತೆ. ಒಂದು ಜ್ಞಾನದ ಪ್ರಕಾಶ, ಇನ್ನೊಂದು ಕರ್ಮ ಬಂಧನ ಮುಕ್ತ ಹಗುರತೆ. ಇದಕ್ಕೆ ಡಬಲ್ ಲೈಟ್ ಅಂತ ಹೇಳ್ತೀವಿ. ಯಾವುದೇ ಹೊರೆ ಇರೋದಿಲ್ಲ. ಯಾವುದೇ ಪ್ರಕಾರದ ಹೊರೆ ಇದ್ದರೆ ತಂದೆಗೆ ಒಪ್ಪಿಸಿಲ್ಲವೆಂದು ಅರ್ಥ. ಅಂದ್ರೆ ಶ್ರೀಮತದಂತೆ ನಡ್ಕೋತಾ ಇಲ್ಲ, ಅಲ್ಲಿ ಮನ್ಮತ ಸೇರಿದೆ ಅಂತ. ಅಥವಾ ಇನ್ನು ಯಾವುದೇ ಹಳೆ ಜನ್ಮದ ಬಾಕಿಯನ್ನು ಶ್ರೀಮತದಂತೆ ನಡ್ಕೊಂಡು ನೀವು ಚುಕ್ತ ಮಾಡಬೇಕಾಗ್ತದೆ. ಎಲ್ಲ ಹೊರೆಯನ್ನ ನನಗೆ ಕೊಡಿ ಮತ್ತು ತಾವು ಹಗುರರಾಗಿ ಎಂದು ತಂದೆ ಆಫರ್ ಮಾಡುತ್ತಿದ್ದಾರೆ. ಏನು ಮಾಡಬೇಕು? ಇಂತಹ ಸೇವಕ ಮತ್ತೆ ಎಂದೂ ಸಿಗುವುದಿಲ್ಲ. ಅನೇಕ ಜನ್ಮ ಹೊರೆಯನ್ನು ಇಟ್ಟುಕೊಂಡು ನೋಡಿದಿರಿ. ಹೊರೆಯಿಂದ ಏನಾಯಿತು? ಕೆಳಗೆ ಇಳಿದಿರಿ. ಈಗ ಡಬಲ್ ಲೈಟ್ ಆಗಿ ಹಾರುತ್ತೀರಿ. ತನು, ಮನ, ಧನ ಎಲ್ಲವನ್ನ ವರ್ಗಾವಣೆ ಮಾಡಿ. ಬೇರೆ ಯಾವುದೇ ಹೊರೆ ಇಲ್ಲ. ಆದರೆ ಸ್ವಲ್ಪ ಸಂಬಂಧದ ಹೊರೆ ಇದೆ ಎಂದು ಕೆಲವರು ಹೇಳುತ್ತಾರೆ. ಹಾಗಾದರೆ ಸರ್ವ ಸಂಬಂಧವನ್ನು ತಂದೆಯ ಜೊತೆಗೆ ಜೋಡಿಸಿಲ್ಲ. ಸರ್ವ ಸಂಬಂಧ ಒಬ್ಬ ತಂದೆಯ ಜೊತೆಗೆ ಎಂದು ವಾಯ್ದೆ ಇದೆ. ಆದ್ದರಿಂದ ಯಾವುದೇ ಹೊರೆ ಇಲ್ಲ. ಆರಾಮವಾಗಿ ರೊಟ್ಟಿ ಬೇಳೆ ತಿನ್ನಿ ಮತ್ತು ಹಾರುವ ಕಲೆಯಲ್ಲಿ ಹಾರುತ್ತೀರಿ. ಎಲ್ಲಿಯೇ ಇರುತ್ತಿದ್ದರೂ ತಂದೆಗೆ ನೈವೇದ್ಯ ಮಾಡಿ ತಿಂದಾಗ ಬ್ರಹ್ಮ ಭೋಜನ ತಿನ್ನುವಿರಿ. ಬ್ರಹ್ಮ ಭೋಜನವನ್ನ ತಿಂದು ಸಾಕಷ್ಟು ನರ್ತಿಸಿ ಮೋಜು ಮಾಡಿ. ಈಗ ಮೋಜಿನಲ್ಲಿರದಿದ್ದರೆ ಯಾವಾಗ ಇರುವಿರಿ? ಒಳ್ಳೆಯದು ಅಂತ ತಂದೆ ಪಂಜಾಬ್ ಗುಂಪಿನವ್ರ ಜೊತೆ ಹೇಳಿದ್ರು. ಅಂದ್ರೆ ನೀವು ರೊಟ್ಟಿ ಬೇಳೆ ತಿನ್ನಿ, ಏನ್ ಮಾಡಿ ಸದಾ ಹಾರುವ ಕಲೆ ಅಂದ್ರೆ ಡಬಲ್ ಲೈಟ್ ಆಗಿರ್ರಿ. ಜ್ಞಾನದಿಂದನೂ ತುಂಬಿರ್ರಿ, ಮತ್ತೆ ಕರ್ಮ ಬಂಧನ ಮುಕ್ತರಾಗಿರ್ರಿ. ಹಾಗೆ ಇಲ್ಲಿ ನೈವೇದ್ಯ ಮಾಡ್ತೀನಿ ಅಂದ್ರೆ ನೀವು ಏನೇ ತಿನ್ರಿ, ಯಾವ ಸಂಕಲ್ಪದಿಂದನೇ ಮಾಡಿರ್ಲಿ, ಆದ್ರೆ ನೀವು ಪರಮಾತ್ಮನ ಭಂಡಾರದಿಂದ ತಿಂತಾ ಇದ್ದೀವಿ. ಇದು ಪರಮಾತ್ಮನ ಗುಣಗಳಿಂದ ಕೂಡಿದೆ ಅಂತ ಹೇಳಿ ಆ ನೈವೇದ್ಯವನ್ನ, ಎದುರಿಗಿರ್ತಕ್ಕಂಥ ಊಟವನ್ನ ನೀವು ಆ ಸ್ಮೃತಿಯಿಂದ ತಿನ್ನುವಾಗ ನಿಮಗೆ ಯಾವುದೇ ರೀತಿಯ ಸಂಕಲ್ಪ ತಾಗೋದಿಲ್ಲ, ವಿಕಲ್ಪಗಳು. ಇನ್ನು ಬಾಂಬೆ ಗುಂಪಿನವರ ಜೊತೆಗೆ ತಂದೆ ಏನ್ ಹೇಳ್ತಾರೆ? ಎಲ್ಲರೂ ತಮ್ಮ ಪುರುಷಾರ್ಥದ ಗತಿಯನ್ನ ತಿಳಿದಿರುವಿರಾ? ನಾನು ಯಾರು ಮತ್ತು ಏನಾಗಿದ್ದೇನೆ? ಈ ಎರಡು ಮಾತುಗಳನ್ನು ತಿಳಿದಿರುವಿರಲ್ಲವೇ? ಹಾಗಾದರೆ ಸಮಯದ ಗತಿಯಂತೆ ತಮ್ಮ ಪುರುಷಾರ್ಥದ ಗತಿ ಹೇಗಿದೆ ಎಂದು ತಿಳಿಯುತ್ತೀರಿ? ಸಮಯದ ಗತಿ ತೀವ್ರವಾಗಿದೆಯೋ ಅಥವಾ ತಮ್ಮ ವೇಗವು ತೀವ್ರವಾಗಿದೆಯೋ? ಸಮಯವು ರಚನೆಯಾಗಿದೆ ಮತ್ತು ತಾವು ರಚಯಿತರಾಗಿದ್ದೀರಿ. ರಚನೆಯ ಗತಿ ತೀವ್ರವಾಗಿದೆ ಮತ್ತು ರಚಯಿತನ ಗತಿ ಸಡಿಲವಾಗಿದ್ದರೆ ಅದಕ್ಕೆ ಏನೆಂದು ಹೇಳುವಿರಿ? ಸಮಯವನ್ನು ತಿಳಿಯುವವರು ಸಹ ತಾವಾಗಿದ್ದೀರಿ ಮತ್ತು ಸಮಯವನ್ನು ತಿಳಿದು ವರ್ಣನೆ ಸಹ ತಾವೇ ಮಾಡುತ್ತಿರುವಿರಿ. ಅದು ನಡೆಯುತ್ತಿರುವುದು. ಈಗ ಕಲಿಯುಗವನ್ನು ಬದಲಾಯಿಸಿ ಸತ್ಯಯುಗ ತರುವೆವು ಎಂದು ತಾವು ವರ್ಣನೆ ಮಾಡ್ತೀರಿ.
ಹಾಗಾದ್ರೆ ನಡೆಸುವವರು ಸಡಿಲ ಮತ್ತು ನಡೆಯುವವರು ತೀವ್ರವೇ? ಅಂದ್ರೆ ನಡೆಯುವವರು ಅಂದ್ರೆ ಇಲ್ಲಿ ಸಮಯ, ನೀವು ಸಮಯವನ್ನ ನಡೆಸೋರೆ ನೀವೇ ಸಡಿಲಾಗಿದ್ದೀರಾ, ನೀವು ಸಮಯದ ಹಿಂದೆ ಬಿದ್ದಿದ್ದೀರಾ, ಸಮಯ ಬಂದಾಗ ಮಾಡ್ತೀವಿ ಅನ್ನೋ ರೀತಿ. ಅದಲ್ಲ, ನಾವೇ ಸಮಯದ ರಚಯಿತ ಆಗಿದ್ದೀವಲ್ವಾ, ಸಮಯದ ರಚಯಿತ ಆಗಿದ್ದೀವಿ ಅಂತ ಹೇಳಿ ತಂದೆಯಲ್ಲಿ ನೆನ್ಪು ಮಾಡ್ತಿದ್ದಾರೆ. ಅದರಿಂದ ಸದಾ ನಾನು ಮಾಸ್ಟರ್ ರಚಯಿತನಾಗಿದ್ದೇನೆ ಎಂಬ ಸ್ಮೃತಿಯಲ್ಲಿ ಇರಿ. ಅಂದ್ರೆ ಸಮಯವನ್ನ ಬದಲಾಯಿಸೋರು ನಮ್ಮ ಕೈಯಲ್ಲಿದೆ, ಸಮಯದ ಹಿಂದೆ ಎಲ್ಲ ನಾವೇ ಸಮಯವನ್ನ ಬದಲಾಯಿಸ್ತೀವಿ ಅನ್ನೋದು. ಅಂದ್ರೆ ಇಲ್ಲಿ ಮಹಾಕಾಲ ಅನ್ನೋದು ಕೂಡ ಇಲ್ಲಿ ನೆನ್ಪು ಮಾಡ್ಕೋಬೇಕಾಗ್ತದೆ. ಮಾಸ್ಟರ್ ಮಹಾಕಾಲ ಕೂಡ ಅನ್ಕೊಂಡ್ರೆ ಇಲ್ಲಿ ನಾವು ಸಮಯದ ರಚಯಿತರಾಗ್ತೀವಿ ಎಂಬ ಸ್ಮೃತಿಯಲ್ಲಿರಿ ಅಂತ ತಂದೆ ಕೂಡ ಹೇಳ್ತಾರೆ. ಇದರಿಂದ ವೇಗ ತೀವ್ರ ಆಗ್ತದೆ. ನಡೆಯುತ್ತಿರುವೆವು, ಸಮಯವು ಹೇಗಿದೆಯೋ ಹಾಗೆ ಮಾಡುತ್ತಿರುವೆವು ಅಂತ ಹೇಳೋದಲ್ಲ. ಸಮಯ ಹೇಗಿದೆಯೋ ಹಾಗೆ ನಾವು ಮಾಡ್ತೀವಿ ಪುರುಷಾರ್ಥ ಅಂತ ಹೇಳೋದಲ್ಲ. ಇದಕ್ಕೆ ಸಮಯದ ದಾಸ ಎನ್ನುವರು. ನಾವು ಸಮಯವನ್ನು ನಡೆಸುತ್ತಿರುವೆವು ಎಂದು ತಾವು ಹೇಳುತ್ತೀರಿ. ಹೇಗಿದೆ ಸಮಯವನ್ನು ನಡೆಸಿ ತಾವು ಹೇಳ್ತೀರಿ, ಸಮಯವನ್ನ ಬದಲಾಯಿಸಲು ನಿಮಿತ್ತ ತಾವಾಗಿದ್ದೀರಲ್ಲವೇ? ಅಂದ್ರೆ ನಾವು ಸಮಯವನ್ನ ಬದಲಾಯಿಸೋರಲ್ವಾ? ಅಂದ್ರೆ ಈ ಕಲಿಯುಗವನ್ನ ಸತ್ಯುಗಕ್ಕೆ ಒಯ್ಯುವವರು ನಾವು ಸಮಯ ಹೇಗಿದೆಯೋ ಹಾಗೆ ನಡ್ಕೊಂಡ್ರೆ ಚೆನ್ನಾಗಿರ್ತದೆ. ಈ ಗುತ್ತಿಗೆ ತೆಗೆದುಕೊಂಡಿರುವಿರಲ್ಲವೇ ಅಂತ ತಂದೆ ಹೇಳ್ತಿದ್ದಾರೆ. ಹಾಗಾದರೆ ಪುರುಷಾರ್ಥದಲ್ಲಿ ತೀವ್ರಗತಿಯ ಆಧಾರ ಏನಾಗಿದೆ? ಡಬಲ್ ಲೈಟ್ ಆಗುವುದು, ಅಂದ್ರೆ ಕರ್ಮದಿಂದ ಹಗುರಾಗುವುದು, ಮತ್ತೆ ಜ್ಞಾನದ ಪ್ರಕಾಶತೆಯನ್ನ ನಮ್ಮಲ್ಲಿ ಧಾರಣೆ ಮಾಡೋದು. ಡಬಲ್ ಲೈಟ್ ಆಗಿದೆಯೇ? ತೀವ್ರಗತಿ ಆಗುವುದಿಲ್ಲ. ಮತ್ತೆ ಡಬಲ್ ಲೈಟ್ ಆಗಲು ಒಂದು ಶಬ್ದ ನೆನ್ಪಿಡಿ. ಡಬಲ್ ಲೈಟ್ ಆಗ್ಬೇಕಂದ್ರೆ ಒಂದೇ ಒಂದು ಶಬ್ದ, ಅಂದ್ರೆ ತಂದೆ ನನ್ನ ನೆನ್ಪು ಮಾಡ್ತಾ ಇರಿ ಅಂತಾರಲ್ವಾ, ನನ್ನ ಬಾಬಾ ನನ್ನ ಬಾಬಾ. ಯಾವುದಾದ್ರೂ ಪರಿಸ್ಥಿತಿಗಳು ಬಂದ್ರೆ ನನ್ನ ಬಾಬಾ ಇದ್ದಾರೆ ಅನ್ನೋ ರೀತಿ ನೆನ್ಪು ಮಾಡ್ಕೊಳ್ತಾ ಇರಿ. ಅಂದ್ರೆ ಆಗ ಹಿಮಾಲಯದ ಬೆಟ್ಟಕ್ಕಿಂತ ದೊಡ್ಡದಾಗಿದ್ರು ಬಾಬಾ ಅಂದಾಗ ಆ ಬೆಟ್ಟ ಹತ್ತಿ ಅಂತೆ ಆಗ್ತದೆ. ಸಾಸಿವೆನೂ ಅಲ್ಲ, ಹತ್ತಿ ಆಗ್ತದೆ. ಸಾಸಿವೆನಾದ್ರೂ ಸ್ವಲ್ಪ ಗಟ್ಟಿಯಾಗಿರ್ತದೆ, ಮತ್ತೆ ಹತ್ತಿ ಬಹಳ ಮೆತ್ತಗೆ ಮತ್ತು ಹಗುರಾಗಿರ್ತದೆ. ಎಷ್ಟೇ ದೊಡ್ಡ ಬೆಟ್ಟವೂ ಹತ್ತಿ ಆಗ್ತದೆ. ಇದು ಹೇಗೆ ಆಗುವುದೆಂದು ಜಗತ್ತಿನವರು ನೋಡಿದಾಗ ಕೇಳುವರು, ಮತ್ತು ತಾವು ಇದು ಹೀಗೆಯೇ ಆಗುವುದೆಂದು ಹೇಳುವಿರಿ. ಇದು ಹೀಗೆಯೇ ಆಗುವುದೆಂದು ಬುದ್ಧಿಯಲ್ಲಿ ಬಾಬಾ ಎಂದಾಗ ಟಚ್ ಆಗುವುದು. ಪ್ರತಿಯೊಂದು ಮಾತು ಸಹಜವೆನಿಸುವುದು. ಏಕೆಂದ್ರೆ ಸಹಜ ಯೋಗಿ ಜೀವನ ಆಗಿದೆ ಅಲ್ವಾ ಇದು. ಯಾರ ಜೀವನ ಸಹಜ ಆಗಿದೆಯೋ ಅವರ ಮುಂದೆ ಯಾವುದೇ ಮಾತು ಬಂದರೂ ಸಹಜ ಆಗುವುದು. ಕಷ್ಟದ ದಿನಗಳು ಸಮಾಪ್ತಿಯಾಗ್ತದೆ. ಬ್ರಾಹ್ಮಣರ ಜೀವನದಲ್ಲಿ ಕಷ್ಟವೆಂಬ ಶಬ್ದವೇ ಇಲ್ಲ, ದೇವತಾ ಜೀವನದಲ್ಲಿಯೂ ಕೂಡ ಇಲ್ಲ. ಆದ್ದರಿಂದ ತಂದೆಯ ಮಹಿಮೆಯಲ್ಲಿ ಕಠಿಣವಾದದ್ದನ್ನ ಸಹಜ ಮಾಡುವವರು ಎಂದು ಹೇಳ್ತೀರಿ. ಆದ್ದರಿಂದ ತಂದೆಯ ಮಹಿಮೆ ಏನಿದೆಯೋ ಅದೇ ತಮ್ಮ ಮಹಿಮೆಯಾಗಿದೆ. ಅಂದ್ರೆ ಇಲ್ಲಿ ಸಂಗಮ ಯುಗವೇನೆ ದೇವತಾ ಜೀವನಕ್ಕಿಂತ ಶ್ರೇಷ್ಠವಾದ ಜೀವನ ಅಂತ ಇಲ್ಲಿ ತಂದೆ ಹೇಳ್ತಿದ್ದಾರೆ. ಅಂದ್ರೆ ಸಂಗಮ ಯುಗದಲ್ಲಿನೇ ನಾವು ತಂದೆಯಂತೆ ತಂದೆಯ ಮಹಿಮೆಗೆ ಕೂಡ ತಂದೆಯಂತೆ ನಾವು ಕೂಡ ಮಹಿಮೆಗೆ ಯೋಗ್ಯರಾಗ್ತೀವಿ ಅಲ್ವಾ. ಅಲ್ಲಿಗೆ ನಾವು ಮಾಸ್ಟರ್ ರಚಯಿತರಾಗಿವಿ ಅನ್ನೋದು ನೆನ್ಪಿಟ್ಕೋಬೇಕು. ಇಷ್ಟು ತಗೊಳ್ಳಿ. ಆಮೇಲೆ ಇನ್ನು ಉಳಿದಿದ್ದು ಮುಂದಿನ ಭಾಗ ಹೇಳ್ತೇನೆ. ಓಂ ಶಾಂತಿ.